ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡು ಸ್ಪ್ಲೀನ್ ಡ್ಯಾಂಪ್ನೆಸ್ಸಿಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಸ್ಪ್ಲೀನ್ ಡ್ಯಾಂಪ್ನೆಸ್ ಅಂದರೆ ಸ್ಪ್ಲೀನಲ್ಲಿ ತೇವಾಂಶ ಜಾಸ್ತಿ ಆಗಿರುತ್ತೆ. ಅದನ್ನು ಕಡಿಮೆ ಮಾಡಲು ಈ ಒಂದು ಆರೆಂಜ್ ಕಲರ್ ಸಾಕು. ಈ ಆರೆಂಜ್ ಕಲರಿಂದ ಸ್ಪ್ಲೀನ್ನ ಡ್ಯಾಂಪ್ನೆಸ್ನ ಕಡಿಮೆ ಮಾಡ್ಬೋದು. ಅದು ನಿಮ್ಮ ಎಡಗೈಯ ರಿಂಗ್ ಫಿಂಗರ್ ಬುಡಕ್ಕೆ ಇಲ್ಲಿ ಬರುತ್ತೆ ಸ್ಪ್ಲೀನ್ ರಿಫ್ಲೆಕ್ಸ್. ಅದಕ್ಕೆ ಆರೆಂಜ್ ಕಲರ್ ಹಾಕ್ಬೇಕು ಇಲ್ಲಿ. ಆಮೇಲೆ ಲೆಫ್ಟ್ ಹ್ಯಾಂಡು ಉಂಗುರದ ಬೆರಳು ಬುಡಕ್ಕೆ ಸುತ್ತ ಆರೆಂಜ್ ಹಾಕ್ಬೇಕು ಈ ರೀತಿ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಬುಡಕ್ಕೆ ಇದು ಸ್ಪ್ಲೀನ್ ರಿಫ್ಲೆಕ್ಸ್ ಸ್ಪ್ಲೀನ್ ಜಾಯಿಂಟ್ ಬರ್ತದೆ. ಇದಕ್ಕೆ ಆರೆಂಜ್ ಹಾಕ್ಬೇಕು ಈ ರೀತಿ ಡೈಲಿ. ಅದೇ ರೀತಿ ನಿಮ್ಮ ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ ಇಲ್ಲಿ ಬರುತ್ತೆ. ಇಲ್ಲಿ ಈ ಥರ ಪ್ರೆಸ್ ಕೊಡ್ಬೇಕು. ಇಲ್ಲಿ ಈ ಥರ 20 ಟೈಮ್ ಪ್ರೆಸ್ ಕೊಟ್ಟು ಈ ಥರ 20 ಟೈಮ್ ಪ್ರೆಸ್ ಕೊಡ್ಬೇಕು. ಪ್ರೆಸ್ ಕೊಟ್ಟು ಅದೇ ಜಾಗಕ್ಕೆ ಆರೆಂಜ್ ಹಚ್ಚಬೇಕು ಈ ರೀತಿ. ಈ ಜಾಗಕ್ಕೆ ಆರೆಂಜ್ ಇರ್ತೀವಿ ಇಲ್ಲಿ ಬರುತ್ತೆ ಸ್ಪ್ಲೀನ್ ರಿಫ್ಲೆಕ್ಸ್. ಈ ರೀತಿ ಎರಡು ಕೈಯಲ್ಲಿ ಮಾಡ್ಬೇಕು. ಈ ರೀತಿ ಇಲ್ಲಿ ಅಷ್ಟೇ ಈ ರೀತಿ ಪ್ರೆಸ್ ಕೊಡ್ಬೇಕು. ಈ ರೀತಿ ಇದು ಸ್ಪ್ಲೀನ್ ರಿಫ್ಲೆಕ್ಸು. ಈ ಥರ 20 ಟೈಮ್ ಪ್ರೆಸ್ ಕೊಡಬೇಕು ಡೈಲಿ, ದಿನಾಲು ಕೊಡಬೇಕು. ಪ್ರೆಸ್ ಕೊಟ್ಟು ಇದೇ ಆರೆಂಜ್ ಕಲರ್ನ ಅಲ್ಲೇ ಆ ಜಾಗದಲ್ಲಿ ಹಚ್ಬೇಕು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಸ್ಪ್ಲೀನಲ್ಲಿರೋ ಡ್ಯಾಂಪ್ನೆಸ್ಸು ಸಂಪೂರ್ಣ ಕಡಿಮೆ ಆಗ್ತಾ ಬರುತ್ತೆ. ಇದು ಕಂಟಿನ್ಯೂ ಆಗಿ ಒಂದು 2 ವಾರ ಹಾಕಿ. 2 ವಾರದಿಂದ ಕಡಿಮೆ ಆದರೆ ಆನಂತರ ವಾರಕ್ಕೆ 1 ಟೈಮ್ ಹಾಕ್ತಾ ಬನ್ನಿ. ಇದು ಹಾಕ್ಬೇಕು. ಇವೆರಡು ಸ್ಪ್ಲೀನ್ ರಿಫ್ಲೆಕ್ಸಿಗೂ ಆರೆಂಜ್ ಆಗ್ತಾ ಬಂದರೆ ಸ್ಪ್ಲೀನ್ ಡ್ಯಾಂಪ್ನೆಸ್ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.